ನೋಡ್ರಿ ಇಷ್ಟು ಬಾಳೆ ಎಲೆ ಕೊಯ್ಕೊಂಡಿದ್ದೀನಿ. ರೊಟ್ಟಿ ತಟ್ತಾ ಇದ್ದೀನಿ. ಬೀಳ್ತಾ ಇಲ್ಲ ಮಳೆ ಎಲ್ಲ ಜೋರ್ಸೋರು ಬಿದ್ದೋಗ್ತೈತೆ. ನಂಗೆ ತುಂಬ ಇಷ್ಟವಾದ ಹಣ್ಣಿದು. ಹಾಯ್ ಎಲ್ರಿಗೂ ನಮಸ್ಕಾರ. ಮತ್ತೊಂದು ಹೊಸ ವ್ಲಾಗ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಬೆಳಿಗ್ಗೆ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀವಿ. ನಮ್ಮ ಶ್ರೀಮತಿ ಅವರು ಏನಮ್ಮದು ನುಗ್ಗೆ ಸೊಪ್ಪನ್ನ ಸೋಸ್ಕೊತಾ ಇದ್ದೀನಿ. ನುಗ್ಗೆ ಸೊಪ್ಪು ಸೋಸ್ಕೊತಾ ಇದ್ದಾರೆ. ತಿಂಡಿಗೆ, ಇದು ಅಡುಗೆಗಲ್ಲ, ತಿಂಡಿಗೆ ನುಗ್ಗೆ ಸೊಪ್ಪು ಸೋಸ್ಕೊತಾ ಇದ್ದಾರೆ. ಏನು ತಿಂಡಿ ಮಾಡೋದು? ರೊಟ್ಟಿ ಮಾಡ್ತಾ ಇದ್ದಾರೆ, ಅದಕ್ಕೆ ನುಗ್ಗೆ ಸೊಪ್ಪು ಸೋಸ್ಕೊತಾ ಇದ್ದಾರೆ. ಅದೇನು ರೊಟ್ಟಿ ಏನು ಹೆಂಗೆ ಮಾಡ್ತಾರೆ ಮುಂದೆ ನೋಡೋಣ. ನಮ್ಮ ಶ್ರೀಮತಿಯವರು ಅಲ್ಲಿ ನುಗ್ಗೆ ಸೊಪ್ಪು ಎಲ್ಲ ಸೋಸ್ಕೋತಾವ್ರೆ. ಮತ್ತು ಬಾಳೆ ಎಲೆ ಬೇಕಂತೆ ನನಗೆ. ನುಗ್ಗೆ ಸೊಪ್ಪು ಕರಿಬೇವಿನ ಸೊಪ್ಪು ಹೇಳಿದ್ರು, ಅದು ತಗೊಬಂದೆ. ಆದರೆ ಬಾಳೆ ಎಲೆ ಹೇಳಿರಲಿಲ್ಲ, ಬಾಳೆ ಎಲೆ ಬೇಕು ಅಂತ ಇವಾಗ ಹೇಳಿದ್ರು. ಅದಕ್ಕೆ ಇವಾಗ ಬಾಳೆ ಎಲೆ ಕೊಯ್ಕೊಂಡು ಬರೋಣ ಅಂತ ತೋಟಕ್ಕೆ ತಗೋಗ್ತಾ ಇದ್ದೀನಿ. ನೋಡಿರಿ ಇಷ್ಟು ಬಾಳೆ ಎಲೆ ಕೊಯ್ಕೊಂಡಿದ್ದೀನಿ. ಇದೇನಕ್ಕೆ ಇಷ್ಟು ಚಿಕ್ಕ ಬಾಳೆ ಎಲೆ ಅಂದರೆ ಇದು ಏನು ಊಟ ಮಾಡೋಕ್ಕೆ, ತಿಂಡಿ ತಿನ್ನೋದಕ್ಕಲ್ಲ, ಇದು ರೊಟ್ಟಿ ತಟ್ಟೋದಕ್ಕೆ. ಇದ್ರ ಮೇಲೆ ಒಬ್ಬಟ್ಟು ತಟ್ಟಿ ಸುಡ್ತಾರಲ್ಲ ಆ ಥರ ಹೋಳಿಗೆ ಪೇಪರ್ ಥರ ಬಳಸೋದು ಇದನ್ನು. ಅದಕ್ಕೆ ಇಷ್ಟು ಸಾಕು, ಇಷ್ಟು ಚಿಕ್ಕ ಚಿಕ್ಕ ಬಾಳೆ ಎಲೆನೇ ತಗೊಂಡಿದ್ದೀನಿ, ಕೊಯ್ಕೊಂಡಿದ್ದೀನಿ. ನೋಡಿರಿ ನಾನು ಬಾಳೆ ಎಲೆ ಕೊಯ್ಕೊಂಡು ಬಂದೆ. ಅಷ್ಟರಲ್ಲಿ ನಮ್ಮ ಶ್ರೀಮತಿಯವರು ಸೊಪ್ಪೆಲ್ಲ ಸೋಸ್ಕೊಂಡು, ಇದೇನು ಕ್ಯಾರೆಟು, ಮೂಲಂಗಿ, ಇದು ಮೂಲಂಗಿ ತುರಿತಾವ್ರೆ. ಈ ಕಡೆ ಕ್ಯಾರೆಟು, ಅದೇನಿದು ಅಕ್ಕಿ, ಆಮೇಲೆ ಕೊತ್ತಂಬರಿ, ಕರಿಬೇವು, ನುಗ್ಗೆ ಸೊಪ್ಪು, ಹಂಗೆ 2 ಈರುಳ್ಳಿ, 2 ಹಸಿಮೆಣಸಿನ್ಕಾಯಿ, ಇಷ್ಟು ತಗೊಂಡಿದ್ದಾರೆ. ನೋಡ್ರಿ ನಮ್ಮ ಶ್ರೀಮತಿಯವ್ರು ತರಕಾರಿ ಎಲ್ಲ ಹಚ್ಚಿದಾದ್ಮೇಲೆ ಇದು ಕಡಲೆ ಬೀಜ ಹುರ್ಕೊತಾವ್ರೆ. ಏನಕ್ಕೆ ಇದು? ಚಟ್ನಿ ಮಾಡೋಕ್ಕೆ. ಶೇಂಗಾ ಚಟ್ನಿ ಅಂದರೆ ಕಡಲೆ ಬೀಜದ ಚಟ್ನಿ. ಕಡಲೆ ಬೀಜ ಹಸಿಮೆಣಸಿನ್ಕಾಯಿ ಹುರ್ಕೊತಾವ್ರೆ. ಅಕ್ಕಿ ಹಿಟ್ಟು ಜರಡಿ ಹಿಡ್ಕೊಂಡು ಇಟ್ಟವ್ರೆ. ಆಮೇಲೆ ಇಲ್ಲಿ ನೋಡಿರಿ ಏನೇನು ತರಕಾರಿ ತೊಗೊಂಡಿದ್ರು ಅದೆಲ್ಲ ಇದಾಗಿದೆ, ಹಚ್ಚಿರೋದಾಗಿದೆ. ಇನ್ನೊಂದ್ಸಲ ಹೇಳ್ಬಿಡ್ತೀನಿ. ಈರುಳ್ಳಿ ಸಣ್ಣದಾಗಿ ಹಚ್ಕೊಂಡಿರೋದು, ಕೊತ್ತಂಬರಿ, ನುಗ್ಗೆ ಸೊಪ್ಪು, ಕರಿಬೇವು, ಕ್ಯಾರೆಟ್ ತುರಿ, ಇದು ಮೂಲಂಗಿ ತುರ್ಕೊಂಡಿರೋದು, ಮತ್ತು ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋದು. ಆಗಲೇ ನೋಡಿದ್ರಲ್ಲ ಆ ಸೊಪ್ಪು ತರಕಾರಿ ಅದೆಲ್ಲ ಅಕ್ಕಿ ಸಿಟ್ಕಿ ಬೆರೆಸ್ಕೊಂಡು ಆಮೇಲೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ, ಕಲಿಸ್ಕೊತಾ ಇದ್ದೀನಿ. ಇನ್ನೊಂದು ಮಾಡ್ತಿದ್ಯಾ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಮತ್ತೆ ಏನು ಗೊತ್ತಾ, ಈರುಳ್ಳಿ ಮೂಲಂಗಿ ಎಲ್ಲ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಅದಕ್ಕೆ ಎಲ್ಲ ಒಂದ್ಸರಿ ನೀರು ಹಾಕ್ತೆ ಹಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ನೀರು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಂಡು ಕಲಿಸ್ಕೊತೀನಿ. ಇದು ಎಣ್ಣೆ ಸುಡೋದಕ್ಕಲ್ವಾ? ತಟ್ಟೋದಕ್ಕೂ ಬೇಕು ಸ್ವಲ್ಪ. ನೋಡ್ರಿ ಇಟ್ಟು ಕಲಸಿಟ್ಟವ್ರೆ. ಈ ಅದಕ್ಕಿರ್ಬೇಕಿತ್ತು, ಈಗ ತಟ್ಕೋಬೇಕು ಬಾಳೆ ಎಲೆ ಮೇಲೆ. ನಿಮ್ಮ ಮನೇಲಿ ಬಾಳೆ ಎಲೆ ಎಲ್ಲ ಅಂದರೆ ಹೋಳಿಗೆ ಪೇಪರ್, ಹೋಳಿಗೆ ಪೇಪರ್ ಮೇಲೆ ತಟ್ಕೋಬೋದು. ಥರ ತಟ್ಕೋಬೋದು. ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ತಟ್ಕೋಬೋದು. ಥರ ಅರ್ಗೆಲ್ಲ ಹಾಕಿ ಹೋಗ್ತಾ ಇರ್ತದೆ ಒಂಚೂರು ಸೈಡ್ಗೆ, ಕೈಯಲ್ಲಿ ಹಿಂಗೆ ಅಂದ್ಕೋಬೇಕಾರ್ಗು. ಸರಿ ಹಾಕ್ಲಾ? ಎಣ್ಣೆ ಹಾಕಿದ್ದೀರ? ಎಣ್ಣೆ ಹಾಕಿಟ್ಟು ನೋಡ್ರಿ ಇದು ಸುರ್ತಿಯ ನಾನು ಅದ್ರಲ್ಲಿ ತಟ್ಲಾ? ತಟ್ಟು. ಇದಕ್ಕೆ ಎಣ್ಣೆ ಸೋರ್ಬೇಕಂತೆ. ಎಣ್ಣೆ ಸೋರ್ಕೊಟ್ಟಿದೆ. ತಟ್ಟಿರೋ ಬಾಳೆ ಎಲೆ ಸಮೇತ ತಗೊಂಡು ಹಿಂಗೆ ಇದಕ್ಕೆ ಗೊಬ್ಬರ ಹಾಕೋದು. ಹಿಂಗೆ ನೋಡ್ರಿ ಇದೆಲ್ಲ ಕೊತ್ತಂಬರಿ ಸೊಪ್ಪು, ನುಗ್ಗೆ ಸೊಪ್ಪು ಎಲ್ಲ ಕಲರ್ಫುಲ್ಲಾಗಿ ಕಾಣ್ತೈತೆ. ಇದ್ರ ಮೇಲೆ ಎಣ್ಣೆ ಹಾಕ್ಲಿವಾಗ ಎಣ್ಣೆ ಹಾಕಿ ಎಣ್ಣೆ ಸವರ್ದೆ. ಈಗ ತಿರ್ವಾಕೋತ ನೋಡ್ಕೊಂಡು ತಿರ್ಬೇಕು ಬೆಂದಾಗ. ಚೆನ್ನಾಗಿ ಬಂದೈತಾ? ಕಲರ್ಫುಲ್ಲಾಗಿ ಕಾಣ್ತಾ ಐತೆ. ನೋಡ್ರಿ ಈ ಕಡೆ ನಾನು ರೊಟ್ಟಿ ಸುಡ್ತಾ ಇದ್ದೀನಿ. ಈ ಕಡೆ ನಮ್ಮ ಶ್ರೀಮತಿಯವರು ರೊಟ್ಟಿ ತಟ್ತಾ ಇದ್ದೀನಿ. ತಟ್ತಾವ್ರು ನೋಡ್ರಿ. ಇದಕ್ಕೆ ಇನ್ನೂ ಬೇರೆ ಬೇರೆ ಸೊಪ್ಪು ತರಕಾರಿ ಎಲ್ಲ ಆಮೇಲೆ ಇನ್ನೊಂದು ವ್ಲಾಗಲ್ಲಿ ಹಾಕ್ತೀವಿ. ಈಗ ಸದ್ಯಕ್ಕೆ ಅಯ್ಯೋ ನಂದು ಇಲ್ಲಿ ಸಿಗೋಬಿಡ್ತದೆ ರೊಟ್ಟಿ ಮಾತಾಡ್ತಾರೆ. ಅಲ್ಲ ನೋಡಿ ಇಷ್ಟೇನ ಸುಡೋದು, ಇನ್ನೂ ಸುಡ್ಬೇಕಾ? ಅಷ್ಟೇ. ಹೌದಾ? ಗೊತ್ತಾಗಲ್ಲ ಇದು. ನೋಡ್ರಿ ಮಸಾಲೆ ಅಕ್ಕಿ ರೊಟ್ಟಿ ಸುಟ್ಟಿದ್ದೀನಿ ಇವತ್ತು. ನಮ್ಮ ಶ್ರೀಮತಿ ಈ ಕಡೆ ಒಂದು ತಟ್ಟಿಕ್ಬಿಟ್ಟವ್ರೆ. ಇದಕ್ಕೆ ಸುಡೋದಕ್ಕೆ ತುಂಬಾ ಪ್ರಮೋಷನ್ ಕೊಡ್ತಾ ಇದ್ದೀನಿ ನಾನು. ಪ್ರಮೋಷನ್ ಅಂದ್ರೆ ಏನಂತಾರೆ? ಇದು ಪ್ರಮೋಷನ್ ಅಂತಾನೆ. ಮೊನ್ನೆ ಎಲ್ಲ ಒಬ್ಬಟ್ಟು ಸುಡಿಸಿದ್ದೆ, ಈಗ ಅಕ್ಕಿ ರೊಟ್ಟಿ ಸುಡಿಸ್ತಾ ಇದ್ದೀನಿ. ಅಕ್ಕಿ ರೊಟ್ಟಿ ಇಲ್ಲ, ಇದು ಮಸಾಲೆ ಅಕ್ಕಿ ರೊಟ್ಟಿ. ನೋಡ್ರಿ ಅವರು ಫಾಸ್ಟ್ ಆಗವ್ರೆ. ನಾನು ಒಂದು ಸುಟ್ಟು ಹಾಕಿದ್ರೆ ಅವತ್ತಂಗೆ ಒಬ್ಬಟ್ಟು ಥರ ಇಲ್ಲಿ ತಟ್ಟು ಹಾಕ್ಬಿಟ್ಟವ್ರೆ. ನಾನೆಲ್ಲ ಲೆಕ್ಕ ಮಾಡ್ತಿದ್ದೀನಿ. ಹಾಕೊಡೋರು ನೋಡ್ರಿ ಮಸಾಲೆ ಅಕ್ಕಿ ರೊಟ್ಟಿ ನಮ್ಮ ಜನೆ ಮಗಳಿಗೆ ತಿಂಡಿ ರೆಡಿ. ನಾನು ಸುಟ್ಟಿರೋ ರೊಟ್ಟಿ. ತಟ್ಸವ್ರೆ. ಹೌದಾ? ಸಾಕಲ್ವಾ? ತಿರ್ಬೇಕದೇನಾ?
ಅಲ್ಲ ತೆಗೆದಾಕದೇನ ನಾನೇ ರೆಡಿ ಮಾಡ್ತಿದ್ದೀನಿ. ಮಸಾಲೆ ಅಕ್ಕಿ ರೊಟ್ಟಿ ಜೊತೆಗೆ ಕಡಲೆ ಬೀಜ ಚಟ್ನಿ. ಸ್ನ್ಯಾಕ್ಸ್ಗೆ ಉಪ್ಪು ಕಡಲೆ ಏನೋ ಅಂತಾರಲ್ಲ, ಉಪ್ಪು ಕಡಲೆ ಇದು ರೆಡಿ. ನಮ್ಮ ಮಗಳಿಗೆ ವಾಟರ್ ಬಾಟ್ಲನ್ನು ರೆಡಿ. ಬ್ಯಾಗು ಪ್ಯಾಕ್ ಮಾಡಬೇಕು ನೋಡಿರಿ. ಮಸಾಲ ಅಕ್ಕಿ ರೊಟ್ಟಿ ಮತ್ತು ಕಡಲೆ ಬೀಜದ ಚಟ್ನಿ ಇವತ್ತಿನ ತಿಂಡಿ. ನೋಡೋದಕ್ಕೆ ರೊಟ್ಟಿ ಕಲರ್ಫುಲ್ ಆಗೈತೆ, ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ ಬಿಡ್ರಿ. ನೋಡ್ತಿದ್ರೆ ಗೊತ್ತಾಗ್ತೈತೆ. ಅದು ಯಾರು ಮಾಡಿರೋದು? ನೀನು ಮಾಡಿರೋದು. ನಮ್ಮ ಶ್ರೀಮತಿಯವ್ರು ಮಾಡಿರೋದಲ್ವ, ಅವ್ರ ಕೈಯಲ್ಲಿ ಅನ್ನಪೂರ್ಣೇಶ್ವರಿ ರೇಖೆ ಇದೆಯಲ್ಲ, ಅದಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಬೇಡ್ರಿ. ಅದನ್ನು ಸುಟ್ಟಿದ್ದು ನಾನಲ್ವಾ, ರೊಟ್ಟಿ ಅಲ್ಲ, ಅದಕ್ಕೆ ಚೆನ್ನಾಗಿರುತ್ತೆ. ಹೌದು ತಾನೇ? ಹೌದು. ಒಬ್ಬಟ್ಟು ಅಷ್ಟೇ ಮೊನ್ನೆ ಸುಟ್ಟಿದ್ದಕ್ಕೆ ಚೆನ್ನಾಗಿದ್ದು, ಸ್ವೀಟಾಗಿತ್ತು. ತಿಂಡಿ ತಿಂದ ಮೇಲೆ ಸ್ವಲ್ಪ ಕೆಲಸ ಇತ್ತು ತೋಟದತ್ರ. ಆ ಕೆಲಸ ಎಲ್ಲ ಮುಗಿಸಿ ಈಗ ನಮ್ಮ ಶ್ರೀಮತಿಯವರು ರೆಡಿ ಆದರು, ನಾನು ರೆಡಿಯಾಗಿದ್ದೀನಿ. ನಾವಿವಾಗ ಹೊರಗಡೆ ಹೊರಟಿದ್ವಿ. ಒಂದು ಪ್ರಮೋಷನ್ ವಿಡಿಯೋ ಇದೆ ನಮ್ಮ ಲೈಫಲ್ಲಿ. ಮೊದಲನೇ ಸಲ ಹೊರಗಡೆ ಹೋಗಿ ಪ್ರಮೋಷನ್ ವಿಡಿಯೋ ಹೊರಗಡೆ ಹೋಗಿ ಮಾಡ್ತಾ ಇರೋದು. ಇವತ್ತು ಹೊರಟಿದ್ದೀವಿ. ಒಳ್ಳೇದಾಗಲಿ ಅಂತ ನೀವೆಲ್ಲರೂ ಆಶೀರ್ವಾದ ಮಾಡಿ. ನೋಡಿರಿ, ಮನೆಯಿಂದ ಹೊರಟು ನಾವೀಗ ಹೋಗ್ತಾ ಇದ್ದೀವಿ ಲೊಕೇಶನ್ಗೆ. ಇದು ಬಂದುಬಿಟ್ಟು ಗೌರಿಬಿದನೂರು ರೋಡಲ್ಲಿ ಕೋಡಗದಾಲ ಅಂತ ಸಿಗುತ್ತೆ. ಮಧುಗಿರಿ ಟೌನ್ ಬಿಟ್ಟು ಮುಂದೆ ಒಂದು 10 ಕಿಲೋಮೀಟ್ರ್ ಹೋದರೆ ಅಲ್ಲಿಂದ ಲೆಫ್ಟ್ ತೊಗೊಂಡ್ರೆ ಒಂದು 2-3 ಕಿಲೋಮೀಟ್ರ್ ಆಗುತ್ತೆ. ಬ್ಯಾಲ್ಯ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗ್ತಾ ಇರೋದು. ಬಂದ್ವಿ ನೋಡಿ, ಗಣೇಶ ಮೊಬೈಲ್ಸ್ ಅಂತ. ಇಲ್ಲಿಗೆ ಬರಬೇಕಾಯ್ತು ನಾವು. ಇಲ್ಲಿಗೆ ಬರ್ತಿದ್ದಂಗೆ ಇವರು ಗಣೇಶ್ ಅಂತಲೇ ಅವರು ತುಂಬ ಚೆನ್ನಾಗಿ ಮಾತಾಡ್ಸಿದ್ರು, ತುಂಬ ಖುಷಿ ಆಯಿತು. ಮೇಡಮ್ ಅವರು ಟೀ ಮಾಡಿಕೊಟ್ರು ಇಲ್ಲಿ. ನೀರು ಇಸ್ಕೊಂಡು ಲೋಟ ಕುಡಿ ನೀರು ಮೇಡಮ್, ಒಂದು ಲೋಟ ಕುಡಿಯೋ ನೀರು ಕೊಡಿ. ಈಚೆ ಕೂತ್ಕೊಂಡು ಬೈಲಿ ಚೆನ್ನಾಗೈತೆ, ಮಳೆ ಬರ್ತೈತೆ. ಪಾರಿಜಾತ ಮರ ಅಲ್ಲ ಅದು? ಹೋಗ್ಬಿಟ್ಟು ಕೆಳಗಡೆ ಬಿದ್ದಾವೆ ನೋಡ್ರಿ ಎಲ್ಲ ಬೀಳ್ತಾ ಇಲ್ಲ ಮಳೆ? ಬೀಳ್ತೈತಾ? ಆ ಕಡೆ ಮೊಬೈಲ್ ಶೋರೂಮ್, ಈ ಕಡೆ ಬ್ಯಾಂಗಲ್ ಸ್ಟೋರಾ? ಬ್ಯಾಂಗಲ್ ಸ್ಟೋರು, ನೋಟ್ಬುಕ್ಸು ಎಲ್ಲ, ಸ್ಟೇಷನರಿ ಮತ್ತು ಬ್ಯಾಂಗಲ್ಸ್. ನೋಡ್ರಿ, ನಾವೀಗ ಬಂದಿರೋದು ಬ್ಯಾಲ್ಯದಲ್ಲಿ ಗೌರ್ಮೆಂಟ್ ಪಬ್ಲಿಕ್ ಸ್ಕೂಲ್ ಆಪೋಸಿಟ್ ಇರೋವಂಥ ಗಣೇಶ ಮೊಬೈಲ್ಸ್ಗೆ. ಇಲ್ಲಿ ಎಲ್ಲ ರೀತಿಯ ಮೊಬೈಲ್ ಸರ್ವಿಸ್ ಇರುತ್ತೆ. ಬಿದ್ದು ಡಿಸ್ಪ್ಲೇ ಹಾಳಾಗಿರೋವಂಥ ಮೊಬೈಲಿಂದ ಹಿಡಿದು ಮದರ್ ಬೋರ್ಡ್, QC ಬೋರ್ಡ್ವರೆಗೂ ಎಲ್ಲ ರೀತಿ ಮೊಬೈಲ್ ಸರ್ವಿಸು, ಮೊಬೈಲ್ ರಿಪೇರಿಗಳು ಮಾಡಿಕೊಡ್ತಾರೆ. ಹಾಗೆಯೇ ಇಲ್ಲಿ ಡಿಸ್ಪ್ಲೇ ಹಾಕಿಸ್ಕೊಳ್ಳೋ ಪ್ರತಿ ಕಸ್ಟಮರ್ಗೂ 4 ಗಿಫ್ಟ್ ಸಹ ಸಿಗ್ತಾ ಇದೆ. ಅದೇನು ಅಂತ ನೋಡಿ, ಕೇಬಲ್ ಪ್ರೊಟೆಕ್ಷನ್ನು, ಮೊಬೈಲ್ ಸ್ಟ್ಯಾಂಡು, ಟೆಂಪರ್ ಗ್ಲಾಸು ಮತ್ತು ನೆಕ್ ಬ್ಯಾಂಡು, ಈ ಥರ 4 ಗಿಫ್ಟ್ ಸಹ ಸಿಗುತ್ತೆ ನೋಡಿ ಇಲ್ಲಿ. ಬರೀ ಇಷ್ಟೇ ಅಲ್ಲ, ಇಲ್ಲಿ ಹೊಸದಾಗಿ ಬುಲೆಟ್ ಶೀಲ್ಡ್ ಟೆಂಪರ್ ಗ್ಲಾಸ್ ಸಹ ಲಾಂಚ್ ಮಾಡಿದ್ದಾರೆ. ಇದ್ರ ವಿಶೇಷ ಏನಂದರೆ ಇದು ಸ್ಕ್ರಾಚ್ ಪ್ರೂಫ್ ಆಗಿರುತ್ತೆ. ಬಿದ್ದು ಏನಾದರೂ ಮೊಬೈಲ್ ಬಿದ್ದು ಸ್ಕ್ರಾಚ್ ಆದರೆ ಮತ್ತೆ ಅದು ರಿಮೂವ್ ಆಗುತ್ತೆ ಹಾಗೆಯೇ ಸ್ಕ್ರಾಚು. ಮತ್ತು ಹಾಗೆಯೇ ಫೈರ್ ಪ್ರೂಫ್ ಸಹ ಆಗಿರುತ್ತೆ. ಒಟ್ಟಾರೆ ಇದನ್ನೆಲ್ಲ ಹಾಕ್ಸೋದ್ರಿಂದ ನಿಮ್ಮ ಮೊಬೈಲ್ಗೆ ಸಂಪೂರ್ಣ ಸೇಫ್ಟಿ ಗ್ಯಾರಂಟಿ ಇರುತ್ತೆ. ಇವೆಲ್ಲದ್ರ ಜೊತೆಗೇ ಇಲ್ಲಿ ಬರೋ ಪ್ರತಿ ಕಸ್ಟಮರ್ಗೂ ಒಂದು ಲಕ್ಕಿ ಡ್ರಾ ಕೂಪನಲ್ಲಿ ಭಾಗವಹಿಸೋ ಅವಕಾಶ ಸಿಗುತ್ತೆ. ಅವ್ರ ಹೆಸರು ಬರೆದ್ಬಿಟ್ಟು ಇಲ್ಲಿ ಕೂಪನ್ ಇದ್ರೊಳಗೆ ಹಾಕ್ಬಿಟ್ರೆ ಮುಂದೆ ಅದೃಷ್ಟಶಾಲಿ ಯಾರ ಥರ ಗೊತ್ತಿಲ್ಲ, ಮೊದಲನೇ ಬಹುಮಾನ ಆಗಿ LED TV ಏನೋ ಇಟ್ಟಿದ್ದಾರೆ 35 ಇಂಚಿಂದು. ಲಕ್ಕಿ ಡ್ರಾ ಕೂಪನಲ್ಲಿ ಇದು ಅದೃಷ್ಟ ಯಾರಿಗೆ ಬರುತ್ತೋ ಅವ್ರಿಗೆ ಬಹುಮಾನ ಸಿಗುತ್ತೆ. ಮತ್ತು ಇಲ್ಲಿ ಮಧುಗಿರಿಯಿಂದನೇ ಬರ್ತಾರೆ ತುಂಬ ಜನ. ಇಲ್ಲ ಯಾಕೆ ಅಂದರೆ ಅಷ್ಟು ದೂರದಿಂದ ಯಾಕೆ ಬರ್ತಾರೆ ಅಂದರೆ, ಮಧುಗಿರಿ ಟೌನಿಂದ ಇಲ್ಲಿಗೆ ಅಂದರೆ ಇಲ್ಲಿ ಎಲ್ಲ ರೀತಿ ಸರ್ವಿಸ್ ಅವೈಲೇಬಲ್ ಇದೆ. ಮತ್ತು ಮಧುಗಿರಿಗಿಂತ ತುಂಬ ಕಡಿಮೆ ರೇಟಲ್ಲಿ ಇಲ್ಲಿ ಸರ್ವಿಸ್ ಮಾಡಿಕೊಡ್ತಾರೆ ಮೊಬೈಲ್ದು. ಹಾಗಾಗಿ ನಾವು ಹೋದಾಗಲೂ ಸಹ ನೋಡಿರಿ, ಇವರಿಬ್ಬರು ಇದ್ದಾರಲ್ಲ, ಇವರು ಮಧುಗಿರಿಯಿಂದನೇ ಬಂದಿದ್ದು. ಇಲ್ಲಿ ಮೊಬೈಲ್ ಏನೋ ಡಿಸ್ಪ್ಲೇ ಹಾಕ್ಸೋದಕ್ಕೆ ಬಂದಿದ್ದು. ಇಲ್ಲೆಲ್ಲ ರೀತಿ ತುಂಬ ಚೆನ್ನಾಗಿ ಸರ್ವಿಸು, ಮೊಬೈಲ್ ಸರ್ವಿಸ್ ಎಲ್ಲ ಮಾಡಿಕೊಡ್ತಾರೆ. ನಿಮ್ಮದೇನಾದರೂ ಮೊಬೈಲ್ ಹಾಳಾಗಿರೋದಿದ್ರೆ ಇವ್ರ ಹತ್ರ ಹೋಗಿ ಸರ್ವಿಸ್ ಮಾಡಿಸ್ಕೊಳ್ಳಿ. ಡಿಸ್ಪ್ಲೇಯಿಂದ ಹಿಡಿದು ಮದರ್ ಬೋರ್ಡ್, QC ಬೋರ್ಡ್ವರೆಗೂ ಎಲ್ಲ ಥರ ಸರ್ವಿಸ್ ಮಾಡಿಕೊಡ್ತಾರೆ ಅಂತ ಆಗಲೇ ಹೇಳಿದ್ನಲ್ಲ. ಹಾಗೆಯೇ ಈ ಸ್ಕ್ರೀನ್ ಮೇಲೆ ಇವ್ರ ನಂಬರ್ ಹಾಕಿದ್ದೀನಿ ನೋಡಿ, ಕಾಂಟ್ಯಾಕ್ಟ್ ಮಾಡಿ. ಜೊತೆಗೆ ಈ ವಿಡಿಯೋ ನೋಡಿಬಿಟ್ಟು ನಮ್ಮ ಕಡೆಯಿಂದ ಏನಾದರೂ ಹೋದರೆ ನಿಮಗೆ ಡಿಸ್ಕೌಂಟ್ ಸಹ ಖಂಡಿತ ಸಿಗುತ್ತೆ. ನೋಡಿರಿ, ಇಲ್ಲಿ ಹೋಗ್ತಾ ಇದ್ವಿ ಪ್ರಮೋಷನ್ ವಿಡಿಯೋ ಮುಗಿಸ್ಕೊಂಡು. ಇಲ್ಲಿ ಸೀಬೆಕಾಯಿ ಮಾರ್ತಾ ಇದ್ದಾರೆ ಒಬ್ಬರು ಇವಕ್ಕ. ಹೆಂಗೆ ಸೀಬೆಕಾಯಿ? KGನಾ? KG ಲೆಕ್ಕ ತಗೊಬಿಡು ಸುಮ್ಮನೆ. KG ತಗೋ. ಹೌದಾ? ಮನೆಗೆ ತಗೊಳೋದಿಲ್ಲ, ಶೀತ ಆಗಿದೆ ಮಗಳಿಗೆ, ಅದಕ್ಕೆ ಎರಡು ತಗೊಳ್ಳೋಣ ಸಾಕು. ಒಂದು ತಗೊಂಡ್ರೆ ಹೆಂಗೆ? ಕುಕ್ಕರ್ ಹಾಕ್ಕೊಡ್ತೀರಾ ಹಂಗೇನೆ? ಎಲ್ಲ ಜೋಡ್ಸೋರು ಬಿದ್ದೋಗ್ತೈತೆ.
ಅಜ್ಜಿ ನಿಮ್ದೇನ ತೋಟ ನೀವೇ ತಂದು ಮಾರದ ತಗೊಬಂದು ಮಾಡ್ತೀವಿ ಕಾಯಿ ತಗೊಂಡು ಮಾರೋದು ನೀವು ಇದು ವ್ಯಾಪಾರ ಆಗ್ತೈತೆ ರೋಡ್ ಸೈಡ್ ಆಗ್ತೈತೆ ನನಗೆ ಕೂಕೊಂಡಿಲ್ಲ ಅದು ಮಾಡಿದ್ವಿ ನಿಮ್ದು ಯಾವ ಬ್ಯಾಲಿಯನೇನಾ ಇತ್ಲೆ ಕೊಡ್ದ ಇಲ್ಲಿ ಗಾಡೆ ಓಡಾಡೋರು ಯಾರನ್ನ ತಗೊಂತಾರಾ ಗಾಡಿ ಕೊಡೋದು ಇವಾಗ ಊಟಕ್ಕೆ ಮಾಡಿದ್ವಿ ಇವಾಗ ಮನೆಗೆ ಹೋಗ್ತೀವಿ ಊಟಕ್ಕೆ ಮನೆಗೆ ಹೋಗಿ ಊಟ ಮಾಡ್ತೀವಿ ಇಲ್ಲೇನ ಕೆಲಸ ಇತ್ತು ಬಂದಿದ್ವಿ ಮಾತಾಡಕ್ ಬಿಟ್ರೆ ನಮ್ಮ ಶ್ರೀಮತಿ ಅವರು ಮಾತಾಡ್ತಾನೆ ಇರ್ತಾರೆ ನಂಗೆ ತುಂಬಾ ಇಷ್ಟವಾದ ಹಣ್ಣಿದು ಸೂಪರ್ ಅಣ್ಣ ಆಯ್ತು ಚೆನ್ನಾಯ್ತು ಸೂಪರ್ ಐತೆ ಹ್ಞೂ ಬ್ಯಾಲಿಯಾಗ ಹೋಗೋ ರೋಡು ನಗು ಬಂತು ಹಾಗೆ ಮನೆಗೆ ಹೋಗ್ತಾ ನಮಗೆ ಒಂದು ದೇವಸ್ಥಾನ ಸಿಕ್ತು. ಇದು ಯಾವ ದೇವಸ್ಥಾನ ಅಂದರೆ ಶೆಟ್ಟಿಹಳ್ಳಿ ಮಾರಮ್ಮ ದೇವಸ್ಥಾನ ಅಂತ. ಇಲ್ಲಿ ತುಂಬ ಫೇಮಸ್. ಸ್ವಲ್ಪ ನಮ್ಮೂರ ಕಡೆ ಎಲ್ಲ ಸುತ್ತಮುತ್ತ ಮಂಗಳವಾರ ಶುಕ್ರವಾರ ಮಾತ್ರ ಬಾಗಿಲು ತೆಗೆಯೋದಿಲ್ಲಿ. ಮನೆಯಲ್ಲಿ ಶುಕ್ರವಾರ ಆಷಾಢ ಶುಕ್ರವಾರ ಬೇರೆ ಹೇಗೂ ಮನೆಯಲ್ಲೆಲ್ಲ ಸಾರಿಸಿ ಗುಡಿಸಿ ಪೂಜೆ ಮಾಡಿ ನಾವೆಲ್ಲ ಸ್ನಾನ ಮಾಡಿಕೊಂಡೇ ಹೊರಟು ಬಂದಿದ್ದು ಮನೆಯಿಂದ. ಅದಕ್ಕೆ ಹಂಗೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಬಾ ಅಂತ ನಮ್ಮ ಶ್ರೀಮತಿಯವರು ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಇಲ್ಲಿ ದೇವಸ್ಥಾನದ ಹತ್ರ ಬಂದು ಹೂವು ಕಾಯಿ ಮತ್ತು ಮಡ್ಲಕ್ಕಿ ಎಲ್ಲ ತೊಗೊಂಡು ಹೋದ್ವಿ. ಅಲ್ಲಿ ದರ್ಶನಕ್ಕೆ ಹೋಗೋದಕ್ಕೂ ಮುಂಚೆ ಇಲ್ಲಿ ಕಾಯಿ ಹೊಡಾಕಿಸ್ಕೋಬೇಕು. ಅಲ್ಲೊಂದು ಕಡೆ ತೆಂಗಿನಕಾಯಿ ಹೊಡಾಕ್ಕೊಡ್ತಾರೆ. ತೆಂಗಿನಕಾಯಿ ಹೊಡಾಕಿಸ್ಕೊಂಡು ಹಾಗೆ ಮಡ್ಲಕ್ಕಿ ತಂದಿರ್ತೀವಲ್ಲ ಅದೇನು ಬ್ಲೌಸ್ ಪೀಸು ಅಕ್ಕಿ ಬೆಲ್ಲ ಎಲ್ಲ ಇಟ್ಟು ಅದನ್ನೆಲ್ಲ ಒಂದು ಕಡೆ ಮಡ್ಲು ತುಂಬೋದು ಅಂದರೆ ಕಟ್ಕೊಡ್ತಾರೆ. ಆ ಥರ ಮಡ್ಲಕ್ಕಿಗೆ ಎಲ್ಲ ಒಂದು ಏನೇನು ಐಟಮ್ ತಂದಿರ್ತೀವೋ ಅದೆಲ್ಲ ಇಟ್ಟು ಕಟ್ಕೊಡ್ತಾರೆ ಒಬ್ಬರು. ಅದೆಲ್ಲ ದಕ್ಷಿಣೆ ಎಲ್ಲ ಇಟ್ಟು ಆ ಮಡ್ಲಕ್ಕಿ ಕಟ್ಟಿಸ್ಕೊಂಡು ಆಮೇಲೆ ದರ್ಶನಕ್ಕೆ ಹೋದ್ವಿ. ನಾವು ದೇವಸ್ಥಾನಕ್ಕೆ ಬರಬೇಕು ಅಂತ ಏನು ಅಂದ್ಕೊಂಡಿರಲಿಲ್ಲ. ಅದೇನೋ ಆ ತಾಯಿನೇ ಇವತ್ತು ನಮ್ಮನ್ನು ಕರೆಸ್ಕೊಂಡಿದ್ದಾರೆ. ಆ ತಾಯಿ ಆಶೀರ್ವಾದ ಇದ್ದರೆ ಸಾಕು. ಇನ್ನೊಂದು ಹೇಳಬೇಕು ಅಂದರೆ ನಾವು ಏನಾದರೂ ದೇವಸ್ಥಾನಕ್ಕೆ ಬರಬೇಕು ಅಂತ ಇದ್ದಿದ್ದರೆ ಬೆಳಗ್ಗೆ ನಾವು ತಿಂಡಿ ತಿಂತಾ ಇರಲಿಲ್ಲ. ಮಧ್ಯಾಹ್ನ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಬೆಳಗ್ಗೆ ನಾವು ತಿಂಡಿ ತಿಂದೆ ಹಾಗೆಯೇ ಉಪವಾಸ ಇದ್ದೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಿದ್ದು. ಆದರೆ ಇವತ್ತು ತಿಂಡಿ ತಿಂದ್ಕೊಂಡು ಬಂದಿದ್ದೀವಿ. ಅಚಾನಕ್ಕಾಗಿ ಹೀಗೆ ಹೋಗ್ಬೇಕಾದ್ರೆ ದಾರಿನಲ್ಲಿ ಕಾಣಿಸಿದ್ರಿಂದ ಹಿಂಗೆ ದೇವಸ್ಥಾನಕ್ಕೆ ಬಂದ್ವಿ. ತಾಯಿನೇ ನಮ್ಮನ್ನು ಕರೆಸ್ಕೊಂಡಿದ್ದು ಅಂತ ಅಂದ್ಕೋತೀವಿ. ತಿಂಡಿ ತಿಂದಿದ್ದಕ್ಕೆ ಮನಸಲ್ಲೇ ಕ್ಷಮೆ ಕೇಳಿಕೊಂಡು ಹಾಗೆ ಇಲ್ಲಿ ಪೂಜೆ ಮಾಡಿಸೋಣ ಅಂತ ಬಂದ್ವಿ. ದರ್ಶನ ಮಂಗಳಾರತಿ ತಗೊಳ್ಳೋಣ ಅಂತ. ಇವತ್ತು ಆಷಾಢ ಶುಕ್ರವಾರ ಬೇರೆ ತುಂಬ ಜನ ಇದ್ದರು, ತುಂಬ ರಶ್ ಇತ್ತು. ಆದ್ರೂ ತಾಯಿ ದರ್ಶನ ಚೆನ್ನಾಗಾಯಿತು. ಶೆಟ್ಟಿಹಳ್ಳಿ ಮಾರಮ್ಮ ತಾಯಿ ದರ್ಶನ ಆಯಿತು. ನೋಡಿ ಏನಾಗಲ್ಲ. ಹೂವು ಮುಡ್ಕೊ ಬಳೆ ಹಾಕೋ ಕೈಗೆ ದೊಡ್ಡದು ಕೊಟ್ಟು. ಹೌದಾ ತಗೊಳಕ್ಕೆ ದೇವ್ರ ಮುಂದೆ ಕಷ್ಟ ಅಲ್ವಾ? ಹೋಣ ದೇವಸ್ಥಾನದಲ್ಲಿ ಪೂಜೆ ಮಂಗಳಾರತಿ ಎಲ್ಲ ಆದಮೇಲೆ ದೇವಸ್ಥಾನ ಪ್ರದಕ್ಷಿಣೆ ಹಾಕಿದ್ವಿ. ಹಾಗೆ ಹೂನಾರ ಇಸ್ಕೊಂಡು ಅಲ್ಲಿಂದ ಮನೆ ಕಡೆ ವಾಪಸ್ ಹೊರಟ್ವಿ. ಬೇರೆ ಎಲ್ಲೂ ಹೋಗಲಿಲ್ಲ, ಬೇರೆ ಏನೂ ಕೆಲಸ ಇರಲಿಲ್ಲ ಅಂತೇಳಿ ಸೀದಾ ಮನೆ ಕಡೆನೇ ಹೊರಟಿದ್ದೀವಿ. ಸದ್ಯ ನಾವು ಮನೆಗೆ ಬರ್ತಿದ್ದಂಗೆ ಮಳೆ ಶುರುವಾಯಿತು. ಮುಂಚೆ ಎಲ್ಲೂ ಮಳೆ ಬರಲಿಲ್ಲ, ಇಲ್ಲಾಂದರೆ ನಾವು ಮಳೇಲಿ ನೆನಿಬೇಕಾಗಿತ್ತು. ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಬ್ಲಾಗು. ಮತ್ತೊಂದು ಬ್ಲಾಗಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.